15 ರಿಂದ 20 ಸಾವಿರ ಬಜೆಟ್ ಅಲ್ಲಿ ಯಾವ ಫೋನ್ ತಗೋಬೇಕು ಈ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇರುತ್ತೆ. ಈ ಪ್ರೈಸ್ ಬ್ರಾಕೆಟ್ ಅಲ್ಲಿ ತುಂಬಾ ಫೋನ್ಸ್ ಇದಾವೆ, ಇಲ್ಲಿ ಲಿಸ್ಟ್ ಕೂಡ ಹಾಕಿರ್ತೀನಿ ನೋಡಬಹುದು ನೀವು. ಬಟ್ ಇದರಲ್ಲಿ ತುಂಬಾ ಫೋನ್ಸ್ ವೇಸ್ಟ್ ಆಫ್ ಮನಿ, ನಾವು ಇಟ್ಟಿರೋ ಬಜೆಟ್ಗೂ ಅವ್ರು ಕೊಡೋ ಸ್ಪೆಸಿಫಿಕೇಶನ್ಸ್ ಸಂಬಂಧನೇ ಇಲ್ಲ. ಈ 15 ರಿಂದ 20 ಸಾವಿರ ಬಜೆಟ್ ಅಲ್ಲಿ ಕೆಲವೊಂದು ಬೆಸ್ಟ್ ಮೊಬೈಲ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಸ್ಯಾಮ್ಸಂಗ್ M17 5G. ಈ ಫೋನ್ ಅಲ್ಲಿ 6.7 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ 90Hz ರಿಫ್ರೆಶ್ ರೇಟ್ ಇಂದ ಬರ್ತಾ ಇದೆ. ಸ್ಯಾಮ್ಸಂಗ್ ಡಿಸ್ಪ್ಲೇಗೆ ಹೆಸರಿಡಂಗಿಲ್ಲ, ಕ್ವಾಲಿಟಿ ಮಾತ್ರ ಸೂಪರ್ ಇರುತ್ತೆ. ಇದರಲ್ಲಿ 1100 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ, ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಕೂಡ ವಿಸಿಬಿಲಿಟಿ ಸೂಪರ್ ಇರುತ್ತೆ. ಅಂಡ್ ಈ ಫೋನ್ ಅಲ್ಲಿ ಫ್ರಂಟ್ ಅಲ್ಲಿ ಯೂಸ್ ಮಾಡಿರೋ ಗ್ಲಾಸ್ ಬಂದ್ಬಿಟ್ಟು ಕಾರ್ನಿಂಗ್ ಒರಿಜಿನಲ್ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಇಂದ ಬರುತ್ತೆ. ಈ ಫೋನ್ ಅಲ್ಲಿ Exynos 1330 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಜನರಲ್ ಯೂಸ್ ಓಕೆ, ಬಟ್ ಗೇಮಿಂಗ್ ಕೆಲಸಕ್ಕೆ ಬರಲ್ಲ. ಈ ಫೋನ್ ಅಲ್ಲಿ ಟ್ರಿಬಲ್ ಕ್ಯಾಮೆರಾ ಸೆಟಪ್ ಬರುತ್ತೆ. ಮೈನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, 5MP ಅಲ್ಟ್ರಾ ವೈಡ್, 2MP ಮ್ಯಾಕ್ರೋ ಕ್ಯಾಮೆರಾ ಬರುತ್ತೆ. ಅಂಡ್ ಮೈನ್ ಕ್ಯಾಮೆರಾದಲ್ಲಿ OIS ಕೂಡ ಬರುತ್ತೆ, ಒಳ್ಳೆ ಫೋಟೋಸ್ ತೆಗಿಬಹುದು. ಅಂಡ್ ವೈಡ್ ಆಂಗಲ್ ಕ್ಯಾಮೆರಾ, ಮ್ಯಾಕ್ರೋ ಕ್ಯಾಮೆರಾದಲ್ಲಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದರಲ್ಲಿ ಫ್ರಂಟ್ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್ ಇದೆ, ಡೀಸೆಂಟ್ ಫೋಟೋಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಇದರಲ್ಲಿ 5000 mAh ಬ್ಯಾಟರಿ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಈ ಫೋನ್ ಫ್ಲಿಪ್ಕಾರ್ಟ್ ಅಲ್ಲಿ 16,999 ಬರ್ತಾ ಇದೆ. ಅಂಡ್ ಅಮೆಜಾನ್ ಅಲ್ಲಿ ನೋಡೋದಾದ್ರೆ 15,499 ಗೆ ಬರ್ತಾ ಇದೆ. ತಗೊಳ್ಳೋ ಮುಂಚೆ ಎರಡರಲ್ಲಿ ಒಂದ್ಸರಿ ಕಂಪೇರ್ ಮಾಡಿ ನೋಡಿ, ಯಾವ್ದ್ರಲ್ಲಿ ಕಡಿಮೆ ಸಿಗುತ್ತೋ ಅದರಲ್ಲೇ ಪರ್ಚೇಸ್ ಮಾಡಿ. ಈ ಪ್ರೈಸ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಫೋನ್ ನೋಡೋದಾದ್ರೆ ಲಾವಾ ಬೋಲ್ಟ್ 2. ಈ ಪ್ರೈಸ್ ಕ್ಯಾಟಗರಿಯಲ್ಲಿ ಇದು ಕೂಡ ಬೆಸ್ಟ್ ಫೋನ್ ಅಂಡ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಕೂಡ ಆಗುತ್ತೆ. ಇದು ಕೂಡ 6.67 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. ಅಂಡ್ 128Hz ರಿಫ್ರೆಶ್ ರೇಟ್ ಕೂಡ ಇದೆ. ಆ ಪ್ರೈಸ್ ಅಲ್ಲಿ ಒಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ಇದರಲ್ಲಿ MediaTek Dimensity 7060 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಜನರಲ್ ಯೂಸ್ ಗೆ ಚೆನ್ನಾಗಿರುತ್ತೆ, ಲ್ಯಾಗ್ಸ್ ಏನ್ ನೋಟಿಸ್ ಮಾಡಲ್ಲ ನೀವು. ಇದರಲ್ಲಿ 6GB LPDDR5 RAM ಅಂಡ್ 128GB UFS 3.1 ಸ್ಟೋರೇಜ್ ಇಂದ ಬರ್ತಾ ಇದೆ. ಅಂಡ್ ಈ ಪ್ರೈಸ್ ಅಲ್ಲಿ ಇವರು ಫಾಸ್ಟ್ RAM ಫಾಸ್ಟ್ ಸ್ಟೋರೇಜ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇದರಲ್ಲಿ ಕ್ಯಾಮೆರಾ ಸೆಟಪ್ ನೋಡೋದಾದ್ರೆ ಬ್ಯಾಕ್ ಸೈಡ್ 50MP ಮೈನ್ ಕ್ಯಾಮೆರಾ OIS ಇಂದ ಬರುತ್ತೆ. ಪ್ಲಸ್ ಇದರಲ್ಲಿ 2MP ಡೆಪ್ತ್ ಸೆನ್ಸರ್ ಇದೆ. ಅಂಡ್ ಫ್ರಂಟ್ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಅಂಡ್ ಈ ಫೋನ್ ಅಲ್ಲಿ 5000 mAh ಬ್ಯಾಟರಿ ಅಂಡ್ ಈ ಫೋನ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅಂಡ್ ಇದು ಔಟ್ ಆಫ್ ದಿ ಬಾಕ್ಸ್ Android 15 ಇಂದ ಬರ್ತಾ ಇದೆ. ಪ್ಲಸ್ 2 years ಆಂಡ್ರಾಯ್ಡ್ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಫೋನ್ ಅಮೆಜಾನ್ ಅಲ್ಲಿ 13,999 ಬರ್ತಾ ಇದೆ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Poco M7 Plus 5G. ಇದರಲ್ಲಿ 6.9 ಇಂಚ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ವಿತ್ 144 Hz ರಿಫ್ರೆಶ್ ರೇಟ್ ಇದೆ. ಅಂಡ್ ಇದರಲ್ಲಿ 850 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಅಂಡ್ ಈ ಫೋನ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಇಂದ ಬರ್ತಿದೆ. ಅಂಡ್ ಇದರಲ್ಲಿ RAM ಅಂಡ್ ಸ್ಟೋರೇಜ್ ವಿಷಯಕ್ಕೆ ಬಂದ್ರೆ 4GB LPDDR4X RAM ಅಂಡ್ 128GB UFS 2.2 ಸ್ಟೋರೇಜ್ ಇಂದ ಬರ್ತಿದೆ. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬರೋದಾದ್ರೆ ಬ್ಯಾಕ್ ಸೈಡ್ ಇದರಲ್ಲಿ ಮೈನ್ ಕ್ಯಾಮೆರಾ 50MP ಇದೆ. ಈ ಮೈನ್ ಕ್ಯಾಮೆರಾದಲ್ಲಿ ಸೋನಿ LYT600 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಫೋಟೋಸ್ ನ ತೆಗಿಬಹುದು. ಪ್ಲಸ್ ಇದ್ರ ಜೊತೆಗೆ 2MP ಡೆಪ್ತ್ ಸೆನ್ಸರ್ ಇದೆ. ಅಂಡ್ ಫ್ರಂಟ್ ಸೈಡ್ ನೋಡೋದಾದ್ರೆ 8MP ಸೆಲ್ಫಿ ಕ್ಯಾಮೆರಾ ಇದೆ. ಈ ಫೋನ್ ಅಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ಬ್ಯಾಟರಿ. ಈ ಫೋನ್ ಅಲ್ಲಿ 7000 mAh ಬ್ಯಾಟರಿ ಇರೋದ್ರಿಂದ ನೀವು ಎಷ್ಟೇ ಹೆವಿ ಯೂಸರ್ ಆಗಿದ್ರು ಈವ್ನಿಂಗ್ ವರೆಗೂ ನಿಮ್ ಕನ್ಫರ್ಮ್ ಚಾರ್ಜಿಂಗ್ ಬರುತ್ತೆ. ಅಂಡ್ ಈ ಫೋನ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅಂಡ್ ಇದರಲ್ಲಿ 18 ವಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಅಂಡ್ ಈ ಫೋನ್ ಅಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ Qualcomm Snapdragon 6S Gen 3 ಪ್ರೊಸೆಸರ್ ಇದೆ. ಅಂಡ್ ಇದು ಜನರಲ್ ಯೂಸ್ ಗೆ ಚೆನ್ನಾಗಿರುತ್ತೆ, ಮೀಡಿಯಂ ಗೇಮ್ಸ್ ಆಡಬಹುದು. ಹೈ ಎಂಡ್ ಗೇಮ್ಸ್ ಆಡಕ್ ಹೋದ್ರೆ ನೀವು ಲ್ಯಾಗ್ಸ್ ನ ನೋಟಿಸ್ ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು Moto G55 ಪವರ್. ಅಂಡ್ ಈ ಫೋನ್ ಕೂಡ ಈ ಪ್ರೈಸ್ ಕ್ಯಾಟಗರಿಯಲ್ಲಿ ವ್ಯಾಲ್ಯೂ ಫಾರ್ ಮನಿ. ಈವನ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ 3 ಫೋನ್ಸ್ ಗಿಂತ ಬೆಟರ್ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ 6.72 ಇಂಚ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಅಂಡ್ ಇದರಲ್ಲಿ 128Hz ರಿಫ್ರೆಶ್ ರೇಟ್ ಪ್ಲಸ್ 1050 ಪೀಕ್ ಬ್ರೈಟ್ನೆಸ್ ಇದೆ. ಅಂಡ್ ಫ್ರಂಟ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಇಂದ ಬರ್ತಿದೆ. ಅಂಡ್ ಇದರಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ Snapdragon 6S Gen 4 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. RAM ಅಂಡ್ ಸ್ಟೋರೇಜ್ ವಿಷಯಕ್ಕೆ ಬಂದ್ರೆ 8GB LPDDR4X RAM 128GB UFS 2.2 ಸ್ಟೋರೇಜ್ ಇಂದ ಬರ್ತಿದೆ. ಅಂಡ್ ಕ್ಯಾಮೆರಾ ಸೆಟಪ್ ನೋಡೋದಾದ್ರೆ ಬ್ಯಾಕ್ ಸೈಡ್ 50MP ಮೈನ್ ಕ್ಯಾಮೆರಾ ವಿತ್ ಸೋನಿ LYT600 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಪ್ಲಸ್ ಇದ್ರ ಜೊತೆಗೆ 8MP ಅಲ್ಟ್ರಾ ವೈಡ್ ಇದೆ. ಅಂಡ್ ಫ್ರಂಟ್ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ 8MP ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಅಂಡ್ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 7000 mAh ಬ್ಯಾಟರಿ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಅಂಡ್ ಈ ಫೋನ್ ಅಲ್ಲಿ 2 ಮೇಜರ್ ಅಡ್ವಾಂಟೇಜ್ ಇದೆ. ಅಂಡ್ ಈ ಫೋನ್ ಕ್ಲೀನ್ UI ಇಂದ ಬರುತ್ತೆ, ಯಾವುದೇ ಬ್ಲೋಟ್ವೇರ್ ಇರಲ್ಲ. ಸೆಕೆಂಡ್ ಒನ್ 7000 mAh ಬ್ಯಾಟರಿ. ನೀವು ಎಷ್ಟೇ ಹೆವಿ ಯೂಸರ್ ಆಗಿದ್ರು ಈವ್ನಿಂಗ್ ವರೆಗೂ ನಿಮಗೆ ಬ್ಯಾಟರಿ ಕಂಪಲ್ಸರಿ ಬರುತ್ತೆ. ಇಫ್ ಇನ್ ಕೇಸ್ ನೀವು ಲೈಟ್ ಯೂಸರ್ ಆಗಿದ್ರೆ ನಿಮ್ಗೆ 1.5 ಡೇ ಕೂಡ ಬ್ಯಾಟರಿ ಬರುತ್ತೆ. 15 to 20,000 ಅಲ್ಲಿ ನನ್ಗನ್ಸಿರೋ ಬೆಸ್ಟ್ ಮೊಬೈಲ್ಸ್ ಇವು. ಇದರಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿ ತಗೊಳ್ಳಿ. ಅಂಡ್ ಈ ತರ ಮೊಬೈಲ್ ಫೋನ್ಸ್ ಅಂಡ್ ಟೆಕ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನಾವು.